ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾವು ಮೂಲತಃ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಚನ್ನೂರು ಗ್ರಾಮದವರು. ಇವರು ನಮ್ಮ ಬ್ರದರ್ ದೇವೇಂದ್ರ ಅಂತ ಹೇಳಿ IHR ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರ ವೈಫು ಅರ್ಚನಾ ಅಂತ, ಇವರಿಬ್ಬರು ಅವ್ರ ಮಕ್ಕಳು. ಸೊ ನನ್ನ ಈ ಜರ್ನಿಯಲ್ಲಿ ಇವರಿಬ್ಬರದ್ದು ಸಪೋರ್ಟ್ ತುಂಬಾ ಇದೆ. ಸೊ ನಮ್ಮ ಬ್ರದರ್ದು ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿಗೆ ಈಸ್ ದ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ನಮ್ಮ ಫ್ಯಾಮಿಲಿ ಡೈರೆಕ್ಷನ್ ಚೇಂಜ್ ಮಾಡಿದ್ದಾರೆ. ಸೊ ನನ್ನ UPSC ಜರ್ನಿಯಲ್ಲಿ ನನ್ನ ಫೈನಾನ್ಷಿಯಲಿ ಎವ್ರಿಥಿಂಗ್, ಮೆಂಟಲಿ, ನಂಗೆ ಇಂಟೆಲೆಕ್ಚುಯಲ್ ಆಗಿ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥ ನಮ್ಮ ಬ್ರದರು. ಸೊ ಈ ಸಕ್ಸಸ್ಸಿಗೆ ನಂದು ಎಫರ್ಟ್ ಎಷ್ಟಿದೋ ಅದರದ್ದು ಈಕ್ವಲ್ ಎಫರ್ಟ್ ಅವ್ರದ್ದು ಇದೆ. ಸೊ ದಿಸ್ ಸೆಲೆಬ್ರೇಷನ್ ಇಸ್ ಬಿಲಾಂಗ್ಸ್ ಟು ಹಿಮ್. ಐ ಆಮ್ ವೆರಿ ಥ್ಯಾಂಕ್ಫುಲ್. ಎಲ್ರಿಗೂ ನಮಸ್ಕಾರ. ನಾವು ಮೊದಲ ಸಿವಿಲ್ ಸರ್ವೆಂಟ್ ನಾವು ಪ್ರಿಪೇರ್ ಮಾಡಿರೋದು. ನಾವು ಹಳ್ಳಿಯಿಂದ ಬಂದಿರೋದು. ನಮ್ದು ಎಂತ ಹಳ್ಳಿ ಅಂತಂದ್ರೆ ಇನ್ನೂವರೆಗೂ ನಮ್ಮ ಊರಿಗೆ ಬಸ್ ಫೆಸಿಲಿಟಿ ಇಲ್ಲ. ಅಂತ ಫೆಸಿಲಿಟಿಯಿಂದ ಬಂದಿರೋಂಥವ್ರು ನಾವು. ಮೊದಲೇ ಮತ್ತಂದ್ರೆ ನಾ ಫಸ್ಟ್ ಊರು ಬಿಟ್ಟು ಬಂದು ಡೆಲ್ಲಿಗೆ ಹೋಗಿ MSc ಮಾಡಿ PhD ಮಾಡಿ ಹೆಂಗೋ UPSC ಇರುತ್ತೆ ಅಂತ ನನಗೆ ಗೊತ್ತಿದ್ದಿಲ್ಲ. ಆ್ಯಕ್ಚುಲಿ ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಗೊತ್ತಿರೋದು. ನಾನು 4-5 ಅಟೆಂಪ್ಟ್ಸ್ ಟ್ರೈ ಮಾಡಿದ್ದೀನಿ, ನಮ್ದಾಗಿಲ್ಲ. ನಮ್ದಾದ್ರೆ ಆಗಿಲ್ಲ, ನೀನಾದ್ರೆ ಟ್ರೈ ಮಾಡಪ್ಪ ಅಂತ ಅವ್ರ ಮುಖಾಂತರ ಓದಿಸಿ ಅವನದಾಗಿರೋದು. ಅವನದಾಗಿಕಂತ ನಂದಾಗಿಕಂತ ಖುಷಿಯಾಗಿದೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಕರ್ನಾಟಕದಿಂದ UPSC ಪರೀಕ್ಷೆಗಳಲ್ಲಿ ಏನು 2025ರಲ್ಲಿ ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ, ಆ ಸಾಧನೆಯ ಒಂದು ಕೂಗು ಕರ್ನಾಟಕದ ಹಳ್ಳಿಗಳಲ್ಲೂ ತಲುಪಬೇಕು. ನಮ್ಮ ಯುವಜನತೆಯಲ್ಲಿ ಈ ಒಂದು ಸ್ಪರ್ಧಾತ್ಮಕ ಸಂಸ್ಕೃತಿ ಎನ್ನುವಂಥದ್ದು ಬೆಳಿಬೇಕು. ಹೆಚ್ಚು ಹೆಚ್ಚು ಕನ್ನಡಿಗರು, ಕರ್ನಾಟಕದವರು ಸಿವಿಲ್ ಸರ್ವಿಸಸ್ಗಳಲ್ಲಿ ಬರಬೇಕು. ಈ ಸಿವಿಲ್ ಸರ್ವಿಸಸ್ಗಳಲ್ಲಿ ಸಂವಿಧಾನದತ್ತವಾಗಿರ್ತಕ್ಕಂತಹ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಜಾಸ್ತಿ ಇದೆ ಈ ಇಲೈಟ್ ಸರ್ವಿಸಸ್ಸಲ್ಲಿ. ಆ ಕಾರಣದಿಂದ ಇಂಡಿಯಾ ಫಾರ್ IAS ಇವತ್ತು ಹಿಸ್ಟಾರಿಕಲ್ ಟೌನ್ ಹಾಲ್ ಏನಿದೆ ನಮ್ಮ ಪುಟ್ಟಣಚೆಟ್ಟಿ ಪುರಭವನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಚಲುವರಾಯಸ್ವಾಮಿ ಅವರು ಬಂದಿದ್ದರು. ಅವರು ಕೂಡ ಅವರ ಒಂದು ಮಾತಲ್ಲಿ ಹೇಳಿದ್ರು, ನಮ್ಮ ಕರ್ನಾಟಕದಿಂದ ಭಾಳ ಕಡಿಮೆ ಜನ ಬರ್ತಾ ಇದ್ದಾರೆ, ಇದು ಸಾಲದು. ನಮ್ಮ ಸಂಖ್ಯೆ, ನಾವೊಂದು ಜ್ಞಾನಾಧಾರಿತ ರಾಜ್ಯ, ನಮ್ಮ ಸಂಖ್ಯೆ 100ಕ್ಕೂ ಹೆಚ್ಚು ಒಂದು ವರ್ಷದಲ್ಲಿ ನಾವು ರ್ಯಾಂಕ್ಗಳನ್ನು UPSC ಪರೀಕ್ಷೆಗಳಲ್ಲಿ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ, ಪೋಷಕರು, ಶಿಕ್ಷಣ ಸಂಸ್ಥೆಗಳು ಒಟ್ಟು ಒಂದು ಸಾಮಾಜಿಕ ವ್ಯವಸ್ಥೆಯಾಗಿ ನಾವು ಏನು ಕೆಲಸ ಮಾಡಿದಾಗ ಮಾತ್ರ ನಾವು ಬೇರೆ ರಾಜ್ಯಗಳಿಗಿಂತ ಹೆಚ್ಚು UPSCನಲ್ಲಿ ರ್ಯಾಂಕ್ಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಇವತ್ತು ನಮ್ಮ ಮಕ್ಕಳೆಲ್ಲ ಡೆಲ್ಲಿ, ಹೈದರಾಬಾದ್ ಆ ಕಡೆ ಹೋಗ್ತಾಯಿದ್ರು. ಇವತ್ತು 95% ಡೆಲ್ಲಿ, ಹೈದರಾಬಾದ್ಗೆ ಹೋಗೋದನ್ನು ನಿಲ್ಲಿಸಿದ್ದಾರೆ. ಇವತ್ತು ಚಂದ್ರ ಲೇಔಟ್ ಡೆಲ್ಲಿಯನ್ನು ಬಿಟ್ಟರೆ ಎರಡನೇ ಒಂದು ತಾಣ ಸಿವಿಲ್ ಸರ್ವಿಸ್ ಅಥವಾ IAS ಪ್ರಿಪ್ರೇಷನ್ ಮಾಡಲಿಕ್ಕೆ. ನೀವೆಲ್ಲ ಕರ್ನಾಟಕದ ನಮ್ಮ ಎಲ್ಲ ಪೋಷಕರಲ್ಲಿ, ಯುವಜನತೆಯಲ್ಲಿ ಎಲ್ಲರಲ್ಲೂ ನಾನು ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೋತೀವಿ. ನೀವು ಮೊದಲು ಏನಾದರೂ ನಿಮ್ಮ ಮಕ್ಕಳನ್ನ IAS IPS ಮಾಡಿಸ್ಬೇಕು ಅಂತ ಮನಸ್ಸಿಗೆ ಬಂದರೆ ದಯವಿಟ್ಟು ಒಮ್ಮೆ ಚಂದ್ರ ಲೇಔಟ್ಗೆ ಬನ್ನಿ. ಒಂದಕ್ಕಿಂತ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟ್ಗಳಿವೆ, 150ಕ್ಕೂ ಹೆಚ್ಚು ಲೈಬ್ರರಿಗಳಿವೆ, PGಗಳಿದೆ, ಸುರಕ್ಷಿತವಾಗಿರ್ತಕ್ಕಂತಹ ವಾತಾವರಣ ಇದೆ. ಕರ್ನಾಟಕದ ಯಾವುದೇ ಮೂಲೆಯಿಂದಲೂ ಬೇಕಾದರೂ ಬಂದು ಇಲ್ಲಿ IASನ್ನು ಪ್ರಿಪ್ರೇಷನ್ ಮಾಡ್ಬೋದು. ಅದೇ ರೀತಿ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಸುಮಾರು 18ಕ್ಕೂ ಹೆಚ್ಚು ರಾಜ್ಯದ ಜನ ಇವತ್ತು ಚಂದ್ರ ಲೇಔಟ್ನಲ್ಲಿ ಬಂದು IAS ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬೇರೆ ರಾಜ್ಯಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮ ಚಂದ್ರ ಲೇಔಟ್ ಇಡೀ ದೇಶದ IAS ಆಕಾಂಕ್ಷಿಗಳಿಗೆ ಒಂದು ಮಾರ್ಗದರ್ಶನ ನೀಡುವ ಎಲ್ಲ ರೀತಿಯಾಗಿರ್ತಕ್ಕಂಥ ವಾತಾವರಣ, ಒಂದು ಶಕ್ತಿ ನಮ್ಮ ಜನಕ್ಕೆ ಇದೆ. ಚಂದ್ರ ಲೇಔಟ್ಗೆ ಬನ್ನಿ, ಎಲ್ಲ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳಿದೆ, ಸ್ನೇಹಿತರೆಲ್ಲ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳು ತೆರೆದಿದ್ದಾರೆ. ಅಲ್ಲಿ ಬಂದು ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಳಿ ಅಂತೇಳಿ ನಯನ್ ಮತ್ತು ನವೀನ್, ಹಾಗೆಯೇ ನನ್ನ 2 ಭುಜಗಳು ಸಂದೀಪ್ ಮತ್ತು ಪ್ರಶಾಂತ್ ಇದ್ದಾರೆ. ನಾವೆಲ್ಲ ಒಂದು ಒಟ್ಟು ತಂಡವಾಗಿ ಕನ್ನಡ ನಾಡಿನ ಯುವಜನತೆಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ಬೇಕು, ಅವರನ್ನು ಭವಿಷ್ಯದ ಉತ್ತಮ ನಾಯಕರನ್ನಾಗಿ ಮಾಡಬೇಕು ಅಂತೇಳಿ ಪಣ ತೊಟ್ಟು ಇವತ್ತು ಈ ಸತ್ಕಾರ್ಯದಲ್ಲಿ ಪೂಜೆ ಅಂತ ತಿಳ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಪೋಷಕರು, ನಮ್ಮ ಎಲ್ಲ ಕನ್ನಡಿಗರ ಸಪೋರ್ಟು ಕೂಡ ಇದಕ್ಕೆ ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.